ನಮಸ್ಕಾರ ಆತ್ಮೀಯ ಕೇಳುಗರೆ. ಇಂದು ಭಾರತದ ಆರ್ಥಿಕ ಇತಿಹಾಸದ ರಂಗಸ್ಥಳದಲ್ಲಿ ಒಂದು ಮಹತ್ವದ ಅಂಕ ತೆರೆದುಕೊಂಡಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಈ 9ನೇ ಸತತ ಬಜೆಟ್ ಕೇವಲ ಅಂಕಿಅಂಶಗಳ ಸಂಕಲನವಲ್ಲ, ಇದು ವಿಕಸಿತ ಭಾರತ 2047ರ ಕನಸನ್ನು ನನಸು ಮಾಡುವ ರಿಫಾರ್ಮ್ ಎಕ್ಸ್‌ಪ್ರೆಸ್‌ನ ಹಳಿಗಳು ಎನ್ನಬಹುದು. ಈ ಆರ್ಥಿಕ ಕಥಾನಕದ ಪ್ರಮುಖ ತಿರುಳುಗಳು ಇಲ್ಲಿವೆ. 1. ಮಹತ್ವಾಕಾಂಕ್ಷಿಯ ಮಹಾಗಾತ್ರ ಬಜೆಟ್ ಗಾತ್ರ. ಭಾರತದ ಅರ್ಥವ್ಯವಸ್ಥೆಯು ಇಂದು 53.5 ಲಕ್ಷ ಕೋಟಿ ಮೊತ್ತದ ಬೃಹತ್ ಹಡಗಿನಂತೆ ಸಾಗುತ್ತಿದೆ. ಈ ಹಡಗಿನ ಇಂಜಿನ್ ಆಗಿ ಬಂಡವಾಳ ವೆಚ್ಚ ಕ್ಯಾಪೆಕ್ಸ್ ಕಾರ್ಯನಿರ್ವಹಿಸುತ್ತಿದ್ದು, ಇದಕ್ಕಾಗಿ ದಾಖಲೆಯ 12.2 ಲಕ್ಷ ಕೋಟಿ ಮೀಸಲಾಗಿದೆ. ಇದು ಮೂಲಸೌಕರ್ಯದ ವೇಗವನ್ನು ಹೆಚ್ಚಿಸಿ ಉದ್ಯೋಗ ಸೃಷ್ಟಿಯ ಹೊಸ ಅಲೆಗಳನ್ನು ಎಬ್ಬಿಸುವ ಮುನ್ಸೂಚನೆ ನೀಡಿದೆ. 3 ಕರ್ತವ್ಯಗಳ ಸಾರ. ಕರ್ತವ್ಯ ಭವನದಲ್ಲಿ ಸಿದ್ಧವಾದ ಈ ಮೊದಲ ಬಜೆಟ್ 3 ಮುಖ್ಯ ಕರ್ತವ್ಯಗಳ ಮೇಲೆ ನಿಂತಿದೆ: ಉತ್ಪಾದಕತೆ ಹೆಚ್ಚಳು, ಪ್ರಜೆಗಳ ಆಕಾಂಕ್ಷೆಗಳ ಪೂರೈಕೆ ಮತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ತತ್ವದಡಿ ಸಮಾನ ಅವಕಾಶಗಳ ಹಂಚಿಕೆಯ ತತ್ವ. 4. ಅನ್ನದಾತನಿಗೆ ಡಿಜಿಟಲ್ ಕವಚ. ಈ ಬಜೆಟ್ನಲ್ಲಿ ನಮ್ಮ ಅನ್ನದಾತನಿಗೆ ವಿಶೇಷ ಸ್ಥಾನವಿದೆ. ಕೃಷಿ ಮತ್ತು ಸಂಬಂಧಿತ ವಲಯಕ್ಕೆ 1.52 ಲಕ್ಷ ಕೋಟಿಗಳನ್ನು ಹಂಚಿಕೆ ಮಾಡಲಾಗಿದ್ದು, ಮುಂದಿನ 3 ವರ್ಷಗಳಲ್ಲಿ 60 ಕೋಟಿ ರೈತರನ್ನು ಡಿಜಿಟಲ್ ಕೃಷಿ ಮೂಲಸೌಕರ್ಯದಡಿ ತರುವ ಗುರಿ ಹೊಂದಲಾಗಿದೆ. ಹವಾಮಾನ ವೈಪರೀತ್ಯವನ್ನು ತಡೆದುಕೊಳ್ಳುವ ಬೆಳೆಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಕೃಷಿಯನ್ನು ಲಾಭದಾಯಕವಾಗಿಸುವ ಸಾಹಸಕ್ಕೆ ಸರ್ಕಾರ ಮುಂದಾಗಿದೆ. ತಂತ್ರಜ್ಞಾನ ಮತ್ತು ಕೈಗಾರಿಕಾ ಕ್ರಾಂತಿ. ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡಲು ಎಲೆಕ್ಟ್ರಾನಿಕ್ಸ್ ಬಿಡಿಭಾಗಗಳ ತಯಾರಿಕೆಗೆ 40,000 ಕೋಟಿ ನೀಡಲಾಗಿದೆ. ಅಷ್ಟೇ ಅಲ್ಲ, ಬಯೋಫಾರ್ಮಾ ಶಕ್ತಿ ಯೋಜನೆಯಡಿ 10,000 ಕೋಟಿ ಮೀಸಲಿಡುವ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ಸ್ವಾವಲಂಬನೆಯ ಮಂತ್ರ ಪಠಿಸಲಾಗಿದೆ. ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆಯ ಎಐ ಬಳಕೆಗಾಗಿ 500 ಕೋಟಿ ವೆಚ್ಚದಲ್ಲಿ ಉತ್ಕೃಷ್ಟ ಕೇಂದ್ರಗಳನ್ನು ಸ್ಥಾಪಿಸಲು ನಿರ್ಧರಿಸಿರುವುದು ಯುವಜನರ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗಿದೆ. 4. ತೆರಿಗೆ ವ್ಯವಸ್ಥೆಯ ರೂಪಾಂತರ. ಸಾಮಾನ್ಯ ತೆರಿಗೆದಾರರ ಪಾಲಿಗೆ ಒಂದು ಹೊಸ ಯುಗ ಪ್ರಾರಂಭವಾಗುತ್ತಿದೆ. ಏಪ್ರಿಲ್ 1, 2026ರಿಂದ ಜಾರಿಗೆ ಬರಲಿರುವ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ತೆರಿಗೆ ನಿಯಮಗಳನ್ನು ಸರಳೀಕರಿಸುವ ಭರವಸೆ ನೀಡಿದೆ. ಆದಾಯ ತೆರಿಗೆ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಇಲ್ಲದಿದ್ದರೂ ಹೊಸ ತೆರಿಗೆ ವ್ಯವಸ್ಥೆಯಡಿ 12.25 ಲಕ್ಷದವರೆಗಿನ ಸಂಬಳಕ್ಕೆ ಯಾವುದೇ ತೆರಿಗೆ ನೀಡಬೇಕಾಗಿಲ್ಲ ಎಂಬುದು ಮಧ್ಯಮ ವರ್ಗದವರಿಗೆ ಸಿಕ್ಕ ದೊಡ್ಡ ಸಮಾಧಾನ. 5. ಕರ್ನಾಟಕದ ನಿರೀಕ್ಷೆ ಮತ್ತು ವಾಸ್ತವ. ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಉಪನಗರ ರೈಲು ಯೋಜನೆಗೆ ಕೇಂದ್ರದ 20% ಈಕ್ವಿಟಿ ಬೆಂಬಲ ದೊರೆತಿದೆ. ಆದರೆ ರಾಜ್ಯದ ತೆರಿಗೆ ಹಂಚಿಕೆಯ ಪಾಲು ಕಡಿಮೆಯಾಗಿರುವುದರಿಂದ ಸುಮಾರು 80,000 ಕೋಟಿಗಳಷ್ಟು ನಷ್ಟವಾಗಿದೆ ಎಂಬ ರಾಜ್ಯ ಸರ್ಕಾರದ ಅಳಲು ಒಕ್ಕೂಟ ವ್ಯವಸ್ಥೆಯ ಚರ್ಚೆಯನ್ನು ಮುನ್ನೆಲೆಗೆ ತಂದಿದೆ. ಮಾರುಕಟ್ಟೆಯ ನಾಡಿಮಿಡಿತ. ಒಂದೆಡೆ ಸುಧಾರಣೆಗಳ ಹಬ್ಬವಿದ್ದರೆ ಇನ್ನೊಂದೆಡೆ ಷೇರು ಮಾರುಕಟ್ಟೆಯು ಎಸ್ಟಿಟಿ ಏರಿಕೆಯ ಆಘಾತಕ್ಕೆ ಒಳಗಾಗಿ ಸೆನ್ಸೆಕ್ಸ್ ಸುಮಾರು 2,300 ಪಾಯಿಂಟ್ಗಳಷ್ಟು ಕುಸಿತವನ್ನು ಕಂಡಿದೆ. ಇದು ಹೂಡಿಕೆದಾರರಲ್ಲಿ ಮಂದಗತಿಯ ಆತಂಕವನ್ನು ಸೃಷ್ಟಿಸಿದೆ. ಕೊನೆಯದಾಗಿ, ಈ ಬಜೆಟ್ ಕೇವಲ ಆರ್ಥಿಕ ವರ್ಷದ ಲೆಕ್ಕಾಚಾರವಲ್ಲ, ಇದು ವಿತ್ತೀಯ ಕೊರತೆಯನ್ನು 4.3% ತಗ್ಗಿಸುವ ಶಿಸ್ತಿನ ನಡಿಗೆಯೊಂದಿಗೆ ಭಾರತವನ್ನು ವಿಶ್ವದ ಬಲಿಷ್ಠ ಆರ್ಥಿಕ ಶಕ್ತಿಯನ್ನಾಗಿ ಮಾಡುವ ದೀರ್ಘಕಾಲೀನ ಪ್ರಣಾಳಿಕೆಯಾಗಿದೆ. ಕೇಳುಗರೆ, ಈ ಆರ್ಥಿಕ ಸಂಕಲ್ಪ ನಮ್ಮೆಲ್ಲರ ಬದುಕಿನ ಮೇಲೆ ಯಾವ ರೀತಿಯ ಪ್ರಭಾವ ಬೀರಲಿದೆ ಎಂಬುದನ್ನು ಕಾಲವೇ ನಿರ್ಣಯಿಸಬೇಕು. ಧನ್ಯವಾದಗಳು.